ಹಲೋ ನಮಸ್ತೆ, ನನ್ನ ಹೆಸರು ಜಯಂತ ಟಿ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಹಂದಿಗಳಂತ ಹೇಳಿದ್ವು. ಅತ್ಯಾಚಾರಿಗಳಿಗೆ ಅಲ್ಲಿವರ ಹಂದಿ ಅಂತ ಹೇಳಬೇಕು, ಸೀನಪ್ಪ ಅಂತ ಅಲ್ಲ. ಇವರ ಗ್ಯಾಂಗ್ ಇದೆಯಲ್ಲ, ಈ ಗ್ಯಾಂಗು ಅವರ ತೇಜೋವಧಿ ಆಗದ ರೀತಿಯಲ್ಲಿ ಅಂದರೆ ಅತ್ಯಾಚಾರ ಮಾಡೇ ಆಯಿತು. ಇನ್ನು ನಾವೆಲ್ಲ ಸಾಚರು, ನಮ್ಮಿಂದ ಏನಾಗಿಲ್ಲ, ನಾವು ಯಾರನ್ನು ಅತ್ಯಾಚಾರ ಮಾಡಿಲ್ಲ. ಆ ಹಿಂಸಾವಾದಿಗಳಲ್ಲ ಎಂದು ಹೇಳುತ್ತಿರುವಂಥ ಸೌಜನ್ಯ ಕೊರಗಡಿಗರಿಗೆ, ವೇದವಲ್ಲಿ, ಸೌಜನ್ಯ, ಪದ್ಮಲತಾ, ಆನಮವತ ಹಾಗೂ ಇನ್ನೂ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಈ ನೀಚರಿಗೆ ಯಾವೊಂದು ಪ್ರಾಣಿಗೆ ಹೋಲಿಸಿ ಆಗಲ್ಲ ಅಂತ ನೀಚರ ಅಂತ ಹೇಳ್ಬೋದು. ಇವರು ನಮ್ಮ ಜಾಲತಾಣವನ್ನು ಅವರೊಂದು ಸಾಫ್ಟ್ವೇರ್ ಕಂಪನಿ ಕೊಟ್ಟು ನಮ್ಮ ಜಾಲತಾಣದ ಸೌಜನ್ಯ ವಿಷಯ ಏನೋ ಒಂದು ಪ್ರಸ್ತಾಪನೆ ಮಾಡಿದರೆ ಅಷ್ಟೊತ್ತಿಗೆ ಆ ಜಾಲತಾಣವನ್ನು ಬಂದ್ ಮಾಡೋ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ, ವರದಿ ಮಾಡಿ. ಇಂಥ ನೀಚರು ಇದೆಲ್ಲ ಮಾಡಿಸ್ತಾ ಇರೋರು ನಮ್ಮ ಹಿಂದೂ ಸಮುದಾಯ ಅಂತ ಹೇಳ್ಬೋದು. ಅಂದರೆ ಏನು ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಆ ಪವಿತ್ರ ದೇವಸ್ಥಾನಕ್ಕೆ ನಾವು ಈ ಹರಕೆ ಹಾಕ್ತಾ ಇರೋ ದುಡ್ಡಿದೆಯಲ್ಲ, ಅದವ್ರ ಲೆಕ್ಕಕ್ಕಿಲ್ಲ. ಅದು ಅವ್ರು ಬೆವರು ಸುರಿಸೋ ದುಡ್ಡು ಅಲ್ಲ, ಅದು ನಮ್ಮಂಥವರ ದುಡ್ಡಿಂದ, ಹಿಂದೂ ಭಕ್ತರ ದುಡ್ಡಿಂದ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಮಾಡಿ ಅದನ್ನು ಮುಚ್ಚಾಕ್ಲಿಕ್ಕೆ ಈ ದುಡ್ಡನ್ನು ಉಪಯೋಗಿಸ್ತಾ ಇರುವ ನೀಚರು ಇವರು. ನಂದು ಮೊದಲನೇ ಒಂದು ಪೇಜ್ ಇತ್ತು, ಫೇಸ್ಬುಕ್ ಪೇಜು, ಅದು ಬಂದ್ ಮಾಡಿದ್ರು. ತಿರ್ಗಾ ಪೇಜ್ ಮತ್ತು ಪರ್ಸನಲ್ ಪೇಜ್ ಅದೆರಡನ್ನೂ ಬಂದ್ ಮಾಡಿದ್ದಾರೆ ಅವರು. ಯೋಗ್ಯತೆಗೆ ಅವರಿಗೆ ನಾಚೆ ಕಟ್ಟವರ ನೀವು. ನಿಮಗೆ ದಮ್ಮಿದೆ ನೇರ ಫೈಟ್ ಮಾಡಿರಿ. ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೆ ಅದಕ್ಕೂ ದಮ್ಮಿಲ್ವಲ್ಲ. ನೀವು ಹೋರಾಟ ಮಾಡ್ಬೇಕಾದ್ರೆ ಎಲ್ಲಿಂದೆಲ್ಲೋ ಯಾರನ್ನೋ ದುಡ್ಡು ಕೊಟ್ಟು ಕರೆಸುವಂತ ಮಾಡ್ತಾ ಇದ್ದೀರಲ್ಲ. ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ಎಲ್ಲರಿಗೂ, ನಿಮಗೆ ಏನು ಅತ್ಯಾಚಾರಿ ಅಂತ ಹೇಳ್ತಾ ಇದ್ದಾನಲ್ಲ, ಅಮೇರಿಕಲ್ಲಿ ಹಾಲು ಕುಡಿತಾ ಇದ್ದಲ್ಲ ಸತ್ತು ಬಿದ್ದು, ಅವನ ಪಾಸ್ಪೋರ್ಟ್ ಒಂದು ಕಂಪ್ಲೇಂಟ್ ಮಾಡಿ FIR ಮಾಡಿ ಅದು ತನಿಖೆ ಮಾಡಿ ಜನರಿಗೆ ಕೊಡಿ. ನಿಮ್ಮ ಹಣ ಬರೋಲ್ಲ ಗೊತ್ತಾಗುತ್ತೆ. 2011 ಆಗಸ್ಟಲ್ಲಿ ಯಾರು ಹೋಗಿರೋದು, 2012 ಡಿಸೆಂಬರ್ ಯಾರು ಬಂದಿರೋದು, ಇದು ಮುಚ್ಚಾಕ್ಲಿಕ್ಕೋಸ್ಕರ ಈ ಪ್ರಭಾವಿ ಎತ್ತಿ ಯಾವ ಉದ್ದೇಶಕ್ಕೆ ಹೇಳ್ತಾ ಇರೋದಂತ. ಈ ಪ್ರಭಾವಿ ಎತ್ತಿಯವರ ಯಾವ್ದು ಹೆಸರೆತ್ತಬಾರದು. ಹೆಸರೆತ್ತಿದೆ ಬರ್ತದೆ ಕೋರ್ಟಿಂದ ನೋಟಿಸು. ಏನು ಕರ್ಮರಿ ಇದು ನಿಮ್ಮದು? ನೀವು ತಾಕತ್ತಿದ ಕರೆ ಮಂಗಳೂರು ಪ್ರೆಸ್ ಮೀಟಿಂಗ್ ಕರೆ ನೇರವಾಗಿ ನಿಮ್ಮ ನೋವಿದೆ ಅದನ್ನು ನೇರವಾಗಿ ಅಲ್ಲಿ ತೋರಿಸಿ. ಅಲ್ಲಿ ನಾವು ಬರ್ತೀವಿ ನಿಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ. ಅವತ್ತು ನೋಡೋಣ ಏನಾಗತ್ತ ಅಂತ. ಒಬ್ಬೊಬ್ಬ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಲೋನ್ ಕೊಡ್ತಾ ಇದ್ದಾನೆ. ಅಲ್ಲಿ ಎಲ್ಲ ಒಂದು ಆಫೀಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚೈರಲ್ಲಿ ಕೂತು ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನೆ. ಒಂದು ಪ್ರೆಸ್ ಮೀಟಿಂಗ್ ಮಾಡಲಿಕ್ಕೆ ನಿಮಗೆಲ್ಲ ಯೋಗ್ಯತೆ ಇಲ್ಲ. ನಿಮಗೆಲ್ಲ ನೀವು ಅತ್ಯಾಚಾರಗಳು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಸರಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿ ಇದಕ್ಕೆ ಈ ಒಂದು ಪ್ರಕರಣವನ್ನು ಮುಚ್ಚಾಕಿ ನೋಡಿದ್ರೆ ಸರಿ, ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಇನ್ನು ಹೆಚ್ಚೆ ಟೈಮ್ ಇಲ್ಲ, ಆಯಿತು ಕೊನೆಗೆ ಬಂತು. ಅದಕ್ಕೆ ನೀವು ಇಷ್ಟೆಲ್ಲ ಆಟ ಆಡ್ತಾ ಇರೋದು. ಆಟ ಆಡಿ, ಎಷ್ಟು ಆಟ ಆಡಿ ನೋಡಲ್ಲ, ಆಟ ಆಡಿ ನೀವು. ಇದು ಯಾರೋ ದುಡ್ಡು ನೋಡಿ ಮುಖ ನೋಡಿ ಬಂದವರಲ್ಲ ನಾವು ಹೋರಾಟಕ್ಕೆ. ಅಲ್ಲಾಗಿರುವಂತಹ ಒಂದು ಗ್ರಾಮದಲ್ಲಿರುವ ಕೆಲವರು ಆ ಗ್ರಾಮವನ್ನು ಪಾಕಿಸ್ತಾನಿ ಉಗ್ರಾಮಿಗಳ ಥರ ಮಾಡಿದ್ದಾರೆ, ಉಗ್ರಾಮಿಗಳ ಒಂದು ಗೂಡು ಥರ ಮಾಡಿದ್ದಾರೆ. ಇದರಲ್ಲಿರುವ ಉಗ್ರಾಮಿಗಳ ವಿರುದ್ಧ ಅಲ್ಲಿರುವ ಅತ್ಯಾಚಾರಿಗಳ ವಿರುದ್ಧ ಹೋರಾಟಕ್ಕೆ ಬಂದಿರೋದು. ನಿಮ್ಮನ್ನು ಕಾನೂನು ಚೌಕಟ್ಟಲ್ಲಿ ಬಡಿತು ಅಂತ ಈ ಮೂಲಕ ಸೌಜನ್ಯ ಹೋರಾಟರು ಒಬ್ಬೊಬ್ಬರು ಹೇಳಲು ಇಷ್ಟ ಇದ್ದೀನಿ. ಎಚ್ಚರಿಕೆ ವಹಿಸಿ. ಇನ್ನೂ ಪೇಜ್ ಯಾರು ಮುಟ್ಟಿದಾರೆ ಅವರ ಕಚೇರಿಗೆ ಮುಖ್ಯ ಅವಕಾಶವನ್ನು ಮುಂದಿನ ಮಾಡ್ತಾ ಇದ್ದೀವಿ.